ತಾಲಿ ಕಟ್ಟಬೇಕಾದ್ರೆ ಅವ್ರ ಸ್ಮೈಲ್ ನೋಡಿ ಪ್ರೈಸ್ಲೆಸ್ ಮಾತ್ರ. ಹಾಯ್ ಗೈಸ್. ಹಾಯ್. ನೆಕ್ಸ್ಟ್ ಪಾಸ್ ಕೊಟ್ಟಿದ್ದೀನಿ. ಯಾಕೆ ಹೇಳ್ತೀರಿ? ಯಾಕೆ ಹೇಳ್ತೀರಿ? ಚೆನ್ನಾಗಿ ಮಾಡಿ ಕೊಟ್ಟು ಕಲ್ತ್ಬಿಡಿ. ಮಾಡಕ್ಕಾಗಂತ ಹೇಳ್ಬಿಡಿ. ಜೋರಾಗಿ ಹೆಸರು ಹೇಳಬಾರ್ದು. ಕಂಡೆ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾ. ಗೈಸ್, ಇವತ್ತು ನಾವೆಲ್ಲ ನನ್ನ ಕಸಿನ್ ಮದುವೆಗೆ ಬಂದಿದ್ದೀವಿ. ಫುಲ್ ವ್ಲಾಗ್ ಕವರ್ ಮಾಡಿದ್ದೀನಿ. ಮತ್ತು ನನಗೆ ಸ್ವಲ್ಪ ಗಂಟ್ಲು ಕಟ್ಕೊಂಡೈತೆ. ನನ್ನ ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ ಫುಲ್ ವ್ಲಾಗ್ನ ವಾಚ್ ಮಾಡಿ ಗೈಸ್. ಹಾಯ್ ಗೈಸ್. ಹಾಯ್. ನೆಕ್ಸ್ಟ್ ಪಾಸ್ ಕೊಟ್ಟಿದ್ದೀನಿ. ಹಾಯ್. ಒಂದು ಗ್ರೂಪ್ ಫೋಟೋ ತಗೊಂಡ ಬರ. ಎಲ್ಲ ಸೆಲ್ಫಿ ತಗೊಂಡು ನೆಕ್ಸ್ಟ್ ಟಿಫನ್ ಮಾಡೋಕ್ಕೆ ಅಂತ ಡೈನಿಂಗ್ ಹಾಲ್ಗೆ ಹೋದ್ವಿ. ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಚೌಟ್ರಿಗೆ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್, ಏನು ಗೊತ್ತಾ, ನಾನು ಸೀರೆ ಏನು ಮದುವೆಗೆ ಅಂತಲೇ ಹೊಸ ಸೀರೆ ತಗೊಂಡು ಬ್ಲೌಸ್ ಹೊಲಿಸಿ ಕೊನೆ ಬ್ಲೌಸ್ ಲೂಸ್ ಅಂದ್ಬಿಟ್ಟು ಮೇಡಮ್ ಅರ್ಧ ಇಸ್ಕೊಂಡು ಹುಡ್ಕೊಂಡಿದ್ದೀನಿ. ಎಂತ ಮೂಮೆಂಟ್ ಪಾಪ ಅಂತ ಕೊಟ್ಟಿದ್ದೀನಿ ಗಾಯ್ಸ್. ಇವರೇ ಪಲ್ಲು ಅಂತ, ನಮ್ಮೆಲ್ರಿಗೂ ಅತ್ತೆ ಮಗಳಾಗಬೇಕು. ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಮುಂದೆನೇ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ. ಫಸ್ಟ್ ಏನು ಮಾಡ್ತಾರೆ ಅಂದರೆ ಆರ ಎಕ್ಸ್ಚೇಂಜ್ ಮಾಡ್ತಾರೆ. ನೆಕ್ಸ್ಟು ಹುಡುಗಿಯವ್ರ ಅಪ್ಪ ಅಮ್ಮ ಮತ್ತು ಹುಡುಗವ್ರ ಅಪ್ಪ ಅಮ್ಮ, ಆಮೇಲೆ ಅವ್ರ ಫ್ಯಾಮಿಲಿಲಿ ಯಾರಾದರೂ ದೊಡ್ಡವ್ರು ಇರ್ತಾರೆ ನೋಡಿ, ಅವ್ರು ಫಸ್ಟು ದಾರೆ ಒಯ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ತಾಲಿ ಕಟ್ಟಿಸ್ತಾರೆ. ಅದಾದಮೇಲೆ ಮಿಕ್ಕಿದ ಜನ ಎಲ್ಲರೂ ದಾರೆ ಒಯ್ತಾರೆ. ಇವರು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಇಬ್ಬರು ದಾರೆ ಒಯ್ತವ್ರೆ ನೋಡಿ. ಅಂದರೆ ನಮ್ಮಮ್ಮ ಅವರಲ್ಲ, ಅವರಮ್ಮ ಮತ್ತು ಇವರು ಈ ಕಡೆ ಸೈಡಲ್ಲಿ ಕಾಣ್ತಾರಲ್ಲ ಅವ್ರು ನಮ್ಮ ತಾತ. ಅವರಿಬ್ಬರು ದಾರೆ ಒಯ್ಯೋದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ಫುಲ್ ಎಲ್ಲರದು ಮಾಡಿಲ್ಲ, ಮೇಯ್ನಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ನನಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಯ್ತಲ್ಲ, ಅಂದರೆ ಸೈಡಲ್ಲೇ ಮಾಡ್ತಾಯಿದ್ದೀನಿ. ಮಧ್ಯಕ್ಕೆ ಹೋದರೆ ವೀಡಿಯೋಗ್ರಾಫರ್ ಬೈದ್ಬಿಡ್ತಾರೆ ಅಂದ್ಬಿಟ್ಟು. ಇವಾಗ ನೋಡಿ, ಇವಾಗ ಅದನ್ನೆಲ್ಲ ಎತ್ತಿಕ್ಬಿಟ್ಟು ತಾಲಿ ಕಟ್ಟಕ್ಕೆ ರೆಡಿ ಮಾಡ್ತಿದ್ದಾರೆ. ತಾಲಿ ಕಟ್ಟಬೇಕಾದ್ರೆ ಅವ್ರ ಸ್ಮೈಲ್ ನೋಡಿ ಪ್ರೈಸ್ಲೆಸ್ ಮಾತ್ರ. ನೋಡೋಣ ಮತ್ತೆ ಅಂತ ಗೊತ್ತಾಯ್ತದ ಅಳ್ತಾಳೋ ಇಲ್ವಾ. ಈ ಕಡೆ ಬಾ. ಅಳ್ತಾಳ ಅಳ್ತಾಳೆ. ಅಳ್ತಾಳೆ ಕಣೋ. ಪಲ್ಲವಿ ಪಲ್ಲವಿ ಸ್ಮೈಲ್. ಹೇಳ್ತೇನೆ ತುದಿ ಹಾಗೆ. ಗೈಸ್, ಇಲ್ಲಿ ನೋಡಿ, ಪುರೋಹಿತರು ಹೇಳ್ತಾರೆ ಕೈ ಕೊಡಿ ಅಂತ. ಇವರಿಬ್ರು ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಆಮೇಲೆ ಆ ಥರ ಅಲ್ಲ ಅಂತ ಹೇಳ್ತಾರೆ.
ಇವಳು ಪೂಜಾ ಅಂತ, ಪಲ್ಲು ಸಿಸ್ಸು. ರಾತ್ರಿ ನೀನು ಅದು ಬೀಸ್ ಯೂಟ್ಯೂಬ್ ಮಾಡಕ್ಕೆ ಮತ್ತೆ ನೋಡಿದೀವಿ ಫಸ್ಟ್ ಎಲ್ಲ ಹುಡುಗಿ ಬುಡಾಣಿ ಚೆನ್ನಾಗಿದೆ ಕಣ. ಆಂಟಿ ಆಯ್ ಆಂಟಿ ಆಯ್ ಮಾಡು ತ್ರಿಶ್ವಿ ಆಯ್ ಏನು ತ್ರಿಶೂನು ಕರ್ಕೊಳ್ಳಲ್ಲ. ಆಯ್ ಮಾಡಲ್ಲ ಇಲ್ಲಿ ಇಲ್ಲಿ ಇಲ್ಲ ಆಯ್ ಮಾಡ್ರ ಆಯ್ ಈಗ ಆಯ್ ಮಾಡಿ ಪೂರ್ತಿ ನಿಧಿ ಫೋನ್ ಇವಳು ಫೋಟೋ ತೆಗಿಯಕಾಯ್ತಲ್ಲ, ಎಷ್ಟು ತೆಗೆದ್ರು 20 ಫೋಟೋದಲ್ಲಿ ಕೇಳಿದ್ರು ಚೆನ್ನಾಗಿಲ್ಲ. ಪಾಪ ನಮ್ಮ ಅಪ್ಪಾಜಿ ಏನಂಟಿ ನರ್ಸಿನಿ ಆಯ್ ಆಂಟಿ ಆಯ್ ಮಾಡಂಟಿ. ನಾವಿಲ್ಲಿ ಎಲ್ಲ ಖಾಲಿ ಆಗೋ ಗಂಟ ವೆಯ್ಟ್ ಮಾಡಿ ನಾವು 4 ಜನನೂ ಒಟ್ಟಿಗೆ ದಾರೆ ಹೋಯ್ತಾ ಇದ್ದೀವಿ. ಫಸ್ಟು ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಹೋದಾಗಂತೂ ಸಖತ್ ಫನ್ ಮಾಡ್ತಿದ್ವಿ ಎಲ್ಲ. ಇವಾಗ ಮಾತ್ರ ಎಲ್ಲ ದೊಡ್ಡವರಾಗಿ ಮದುವೆ ಆಗಿ ಈಗ ನಾವು ಒಬ್ಬರು ಹೋಗಿರ್ತೀವಿ ಅಜ್ಜಿ ಮನೆಗೆ ಅಂದರೆ ಇನ್ನೊಬ್ರು ಇರಲ್ಲ. ಸೊ ಎಷ್ಟೋ ದಿನಗಳಾಗೋಯ್ತು ಎಲ್ಲರೂ ಒಟ್ಟಿಗೆ ಈ ಥರ ಸೇರಿ. ಶಾಸ್ತ್ರ ಇದು ಪೂಜಾರಪ್ಪನ ಕೇಳಬೇಕಿತ್ತು, ಇದೇನು ಶಾಸ್ತ್ರ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಅಂತ. ರೋಹಿತನ್ ಕೇಳೋಣ. ರೋಹಿತನ್ ಮಾತಾಡ್ಸಿ ಎಷ್ಟಾಗೈತೆ ವ್ಲಾಗಿಗೆ ಆಯ್ ಕಳೋಣ. ಎಲ್ಲೋದ ಏಕೆ ಯಾರು ಶಾರ್ಟೇಜ್ ಆಗಿರೋದು? ಇವರೇ ತಾನೇ ಶಾರ್ಟೇಜ್ ಆಗಿರೋದು. ಫೋಟೇಜ್ಗೆ ನೀವು ಶಾರ್ಟೇಜ್ ಆಗಿದೆ ಅಂತ ನೋಡೋಕ್ಕೆ ವ್ಲಾಗ್ಗೆ. ಅದೇನು ಶಾಸ್ತ್ರ ಎಕ್ಸ್ಪ್ಲೈನ್ ಮಾಡು. ನಿಮಗೆ ಗೊತ್ತಾ? ಇಲ್ಲಿ ಸಪ್ತಪದಿಗೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ನೋಡು. ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ನೋಡಿ. ಗೊತ್ತಿಲ್ಲ. ವೈಡೂರ್ಯ ಕಂಡೆ, ಅರುಂಧತಿ ನಕ್ಷತ್ರ ಕಂಡೆ, ಫೋಟೋಗ್ರಾಫರ್ ಇಷ್ಟ ಮಾಡ್ತಿದ್ದಾರೆ. ಪಲ್ಲವಿ ನೀನು ಹೇಳವ. ಸೂರ್ಯನ ಕಂಡೆ, ಚಂದ್ರನ ಕಂಡೆ, ಮುತ್ತು ಕಂಡೆ, ಹವಳ ಕಂಡೆ, ವಜ್ರ ಕಂಡೆ, ವೈಡೂರ್ಯ ಕಂಡೆ, ಅರುಂಧತಿ ನಕ್ಷತ್ರ ಕಂಡೆ, ನನ್ನ ಪತಿ ದೇವರಾದ ಜೋರಾಗಿ ಹೆಸರು ಹೇಳಬಾರ್ದು ದೇವರಾರ ಕಂಡೆ. ಬಿಡವ ಏನ್ ಹೆಸರು ಪೂಜಾ?
ತೇಜಶ್ರೀ ತೇಜಶ್ರೀ ಯಾರು ಹಾಂ ಆಯಿತು. ಫೋಟೋದಕ್ಕೆಲ್ಲ ಮೊಬೈಲ್ ಏನೇ ನೋಡಲಿ ನಿಂದ ಇದು ಇದು ಯಾವಾಗ ತಗೊಂಡೆ ಇವಾಗ ತಗೋತಾ ಇದ್ದೀನಿ ಅಜ್ಜಿ ಇದು ಯಾವಾಗ ತಗೊಂಡ್ರೆ ನಾನು 7 ನಿಂತಿದ್ದೀನಿ ತಗೊಂಡ ಈಗ ಮಾತಾಡ್ತಾ ಇದ್ದೀನಿ ತಗೊಂಡ ಈಗ ಹಾಂ ಎಲ್ಲಿ ಪಲ್ಲಕ್ಕ ಬೆಂಗಳೂರ ಯಾವ ಊರಿಗೆ ಹೋಗ್ತೀವಿ? ಇವಾಗ ನಮ್ಮ ಅತ್ತೆ ಊರು ದುಗ್ನಳ್ಳಿ ಹೋಗ್ತೀವಿ. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ. ಮದ್ವೆಲಿ ಎಷ್ಟೇ ಎಂಜಾಯ್ಮೆಂಟ್ ಮಾಡಿದ್ರು ಎಷ್ಟೇ ಫನ್ ಮಾಡಿದ್ರು ಅಟ್ ದ ಎಂಡ್ ಹುಡ್ಗಿನ ಕಳಿಸ್ಕೊಡ್ಬೇಕಾದ್ರೆ ಸಖತ್ ಬೇಜಾರಾಗುತ್ತೆ. ಇಲ್ಲಿ ನೋಡಿ ಎಲ್ಲ ಎಷ್ಟೊಂದು ಬೇಜಾರು ಮಾಡ್ಕೊಂಡವ್ರೆ ಅಂತ. ಯಾಕೆ ಹೇಳ್ತೀರಿ ಸರಿ ಯಜಮಾನ್ರೆ ಬರ್ತೀವಿ ಯಾಕತ್ತೀರಿ ಚೆನ್ನಾಗಿ ಮಾಡಿಕೊಟ್ಟು ತಂದ್ಬಿಡಿ ಹಂಗೆ ಮಾಡಕ್ಕಾಗಂತ ಹೇಳ್ಬಿಡಿ ಇಲ್ಲ ಪಂಚರ್ ಅವ್ರು ಏನು ಮಾಡ್ತಾರಲ್ಲ ಹಾಂ ಹಾಂ ಅಲ್ಲಿ ಮಾಡ್ಕೊಳ್ಳೋ ಅಜ್ಜಿಯರಿಗೆ ಮಾಡ್ಕೊಳ್ಳೋ ಇದಾಗಿತ್ತು ಈ ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಗೈಸ್, ಬಾಯ್.